ತುಲಾರಾಶಿ, ದೇವರ ಸೂಚನೆ. 7 ದಿನಗಳಲ್ಲಿ ಟರ್ನಿಂಗ್ ಪಾಯಿಂಟ್. ಮಿಸ್ ಮಾಡಿದ್ರೆ ಪಶ್ಚಾತ್ತಾಪ. ತುಲಾರಾಶಿಯವರೇ, ಈ ವಿಡಿಯೋ ನಿಮ್ಮವರೆಗೆ ಬಂದಿರುವುದು ಸಾಧಾರಣ ವಿಷಯ ಅಲ್ಲ. ನೀವು ಈಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ಮನಸ್ಸಿನಲ್ಲಿ ಒತ್ತಡ, ಹಣದ ಚಿಂತೆ, ಸಂಬಂಧಗಳಲ್ಲಿ ಮೌನ ಅಥವಾ ನನ್ನ ಸಮಯ ಯಾವಾಗ ಬರುತ್ತದೆ ಅನ್ನೋ ಪ್ರಶ್ನೆ. ಇವತ್ತಿನ ಸಂದೇಶ ನಿಮಗಾಗಿ. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಬಹುದು. ಆದರೆ ಒಂದು ಷರತ್ತಿದೆ, ಈ ಅವಕಾಶವನ್ನು ಗುರುತಿಸಬೇಕು. ಭಾಗ 1. ನೀವು ಅನುಭವಿಸಿದ ಮೌನದ ಕಷ್ಟ. ತುಲಾರಾಶಿಯವರೇ, ನೀವು ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತೀರಾ, ಆದರೆ ಒಳಗೆ ತುಂಬ ವಿಚಾರಗಳನ್ನು ಮೌನವಾಗಿ ಸಹಿಸುತ್ತೀರಾ. ಯಾರಿಗೂ ಹೇಳದೆ ನೋವು ಹೊತ್ತುಕೊಂಡು ಮಾತು ನುಂಗಿ ಬಾಳಿದವರು ನೀವು. ಬಹಳ ಸಲ ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಮಾಡಿಕೊಂಡಿರಬಹುದು, ಆದರೂ ನೀವು ಕೆಟ್ಟವರಾಗಲಿಲ್ಲ. ಅದೇ ನಿಮ್ಮ ಮಹತ್ವ. ಭಾಗ 2. ಸಂಬಂಧಗಳ ಪರೀಕ್ಷೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಮುಖ್ಯ. ಆದರೆ ಅರ್ಥ ಮಾಡಿಕೊಳ್ಳದ ಕ್ಷಣಗಳು, ಅಹಂಕಾರದ ಮಾತುಗಳು, ಅಪೂರ್ಣ ಮಾತುಕತೆ ನಿಮ್ಮಿಬ್ಬರ ನಡುವೆ ದೂರ ತಂದಿರಬಹುದು. ಈ 7 ದಿನಗಳಲ್ಲಿ ಒಂದು ಸಂದೇಶ, ಒಂದು ಕರೆ, ಒಂದು ಭೇಟಿ ನಿಮ್ಮ ಸಂಬಂಧವನ್ನು ಮರುಜೀವಂತ ಮಾಡಬಹುದು. ಆದರೆ ಮೊದಲ ಹೆಜ್ಜೆ ನಿಮ್ಮಿಂದ ಬರಬೇಕು. ಭಾಗ 3. ಹಣದ ತಿರುವು. ನೀವು ಇಷ್ಟು ದಿನ ಹಣದ ವಿಷಯದಲ್ಲಿ ಒತ್ತಡ ಅನುಭವಿಸಿದ್ದೀರಾ. ಕೈಗೆ ಬರುವಷ್ಟರಲ್ಲಿ ಖರ್ಚು, ಕನಸುಗಳಿಗೆ ಹಣ ಸಾಲದು. ಆದರೆ ಒಂದು ಹೊಸ ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್, ಹೊಸ ಬಿಸ್ನೆಸ್ ಐಡಿಯಾ. 7 ದಿನಗಳಲ್ಲಿ ಒಂದು ಡಿಸಿಷನ್ ನಿಮ್ಮ ಇನ್ಕಮ್ ಫ್ಲೋ ಬದಲಾಯಿಸಬಹುದು. ಭಯದಿಂದ ಹಿಂಜರಿಯಬೇಡಿ. ಭಾಗ 4. ದೇವರ ವಿಶೇಷ ಸೂಚನೆ. ಈ ಸಮಯದಲ್ಲಿ ನಿಮಗೆ ಸಣ್ಣ ಸಣ್ಣ ಸಿಗ್ನಲ್ಸ್ ಕಾಣಬಹುದು. ರಿಪೀಟೆಡ್ ನಂಬರ್ಸ್, ಅಚಾನಕ್ ಒಬ್ಬ ವ್ಯಕ್ತಿಯ ಎಂಟ್ರಿ, ಹಳೆಯ ಕನಸು ಮತ್ತೆ ನೆನಪಾಗುವುದು. ಇವು ಎಲ್ಲವೂ ಯಾದೃಚ್ಛಿಕ ಅಲ್ಲ. ಇದು ಯೂನಿವರ್ಸ್ ನಿಮಗೆ ಹೇಳುತ್ತಿರುವುದು, ಈಗ ಮೂವ್ ಆಗು. ಭಾಗ 5. 7 ದಿನಗಳ ಆಕ್ಷನ್ ಪ್ಲಾನ್. ಡೇ 1 to 2 ನಿಮ್ಮ ಮನಸ್ಸಿನ ಗೊಂದಲ ಕ್ಲಿಯರ್ ಮಾಡಿ. ಡೇ 3 to 4 ಒಂದು ನಿರ್ಧಾರ ತೆಗೆದುಕೊಳ್ಳಿ. ಡೇ 5 to 6 ಭಯ ಇದ್ದರೂ ಹೆಜ್ಜೆ ಇಡಿ. ಡೇ 7 ಫಲದ ಮೊದಲ ಸಂಕೇತ ಕಾಣಬಹುದು. ಭಾಗ 6. ಅವಕಾಶ ಮಿಸ್ ಮಾಡಿದ್ರೆ. ಕೆಲವೊಮ್ಮೆ ಜೀವನ ಒಂದೇ ಸಲ ಡೋರ್ ತಟ್ಟುತ್ತದೆ. ನಾವು ಭಯದಿಂದ ಅಥವಾ ಇನ್ನೂ ಸಮಯ ಇದೆ ಅಂತ ಹೇಳಿ ಅದನ್ನು ಮಿಸ್ ಮಾಡ್ತೀವಿ. ಈ ಬಾರಿ ಹಾಗೆ ಆಗಬಾರದು. ತುಲಾರಾಶಿಯವರೇ, ಈ ಬಾರಿ ಧೈರ್ಯ ತೋರಿಸಿ. ನೀವು ಇಷ್ಟು ದಿನ ಕಾಯುತ್ತಿದ್ದದ್ದು ಈಗ ಶುರುವಾಗುತ್ತಿದೆ. ನಿಮ್ಮ ಕಷ್ಟ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರಿನ ಬೆಲೆ ಇದೆ. ನಿಮ್ಮ ನಂಬಿಕೆಯ ಫಲ ಬರಲಿದೆ. 7 ದಿನಗಳು, ಒಂದು ನಿರ್ಧಾರ, ಒಂದು ಅವಕಾಶ. ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರು ಮಾಡಬಹುದು. ನಂಬಿಕೆ ಇಡಿ, ಹೆಜ್ಜೆ ಇಡಿ, ಅವಕಾಶ ಮಿಸ್ ಮಾಡಬೇಡಿ. ಭಾಗ 7. ನಿಮ್ಮ ಮನಸ್ಸಿನ ಅಸಲಿ ಭಾರ. ತುಲಾರಾಶಿಯವರೇ, ನೀವು ಯಾವಾಗಲೂ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವರು. ಜಗಳ ಬೇಡ, ಗಲಾಟೆ ಬೇಡ, ಎಲ್ಲರೂ ಸಂತೋಷವಾಗಿರಲಿ ಅಂತ ಬಯಸುವವರು. ಆದರೆ ಒಂದು ಪ್ರಶ್ನೆ, ನೀವು ಕೊನೆಯ ಸಲ ನಿಮ್ಮ ಸಂತೋಷವನ್ನು ಯಾವಾಗ ಆಯ್ಕೆ ಮಾಡಿದ್ದೀರಿ? ಬಹಳ ಸಲ ಇತರರಿಗಾಗಿ ನಿಮ್ಮ ನಿರ್ಧಾರ ಬದಲಾಯಿಸಿದ್ದೀರಿ. ಇತರರಿಗಾಗಿ ನಿಮ್ಮ ಕನಸು ತಡೆದಿದ್ದೀರಿ. ಈ ಸಮಯದಲ್ಲಿ ದೇವರ ಸೂಚನೆ ಏನು ಗೊತ್ತಾ? ಈಗ ನಿನ್ನ ಬಗ್ಗೆ ಯೋಚಿಸು. ನಿಮ್ಮ ಮನಸ್ಸು ಹೇಳ್ತಿರುವ ಮಾತನ್ನು ಕೇಳಿ. ಭಾಗ 8. ಒಳಗಿನ ಭಯವನ್ನು ಎದುರಿಸುವ ಸಮಯ. ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹೊರಗಿನವರಲ್ಲ, ನಿಮ್ಮೊಳಗಿನ ಭಯ. ನಾನು ಮಾಡಬಹುದಾ? ನನಗಾಗುತ್ತಾ? ತಪ್ಪಾದರೆ? ಈ ಡೌಟ್ ನಿಮ್ಮ ಗ್ರೋತ್ ತಡೆದಿದೆ. ಆದರೆ ಮುಂದಿನ 7 ದಿನಗಳಲ್ಲಿ ಒಂದು ಪರಿಸ್ಥಿತಿ ಬರುತ್ತದೆ. ಅಲ್ಲಿ ನೀವು ಡಿಸಿಷನ್ ತೆಗೆದುಕೊಳ್ಳಬೇಕು. ಭಯ ಇದ್ದರೂ ಹೆಜ್ಜೆ ಇಡಿ. ಆ ಕ್ಷಣವೇ ನಿಮ್ಮ ಫ್ಯೂಚರ್ ಶೇಪ್ ಮಾಡುತ್ತದೆ. ಭಾಗ 9. ನಿಮ್ಮ ಮೌಲ್ಯ ಅರಿಯುವ ಕ್ಷಣ. ತುಲಾರಾಶಿಯವರೇ, ನೀವು ನಿಮ್ಮ ವ್ಯಾಲ್ಯೂ ಅಂಡರ್ ಎಸ್ಟಿಮೇಟ್ ಮಾಡಿದ್ದೀರಾ. ನಿಮ್ಮ ಪೇಷನ್ಸ್, ನಿಮ್ಮ ಆನೆಸ್ಟಿ, ನಿಮ್ಮ ಲಾಯಲ್ಟಿ ಇವು ಸಾಮಾನ್ಯ ಗುಣಗಳಲ್ಲ. ಒಂದು ಹೊಸ ವ್ಯಕ್ತಿ ಅಥವಾ ಒಂದು ಹೊಸ ಅವಕಾಶ ನಿಮ್ಮ ಮೌಲ್ಯವನ್ನು ಗುರುತಿಸಬಹುದು. ಆ ದಿನ ನಿಮ್ಮ ಆತ್ಮವಿಶ್ವಾಸ ದ್ವಿಗುಣವಾಗುತ್ತದೆ. ಭಾಗ 10. ಹಣದ ಹೊಸ ದಾರಿ. ನಿಮ್ಮ ಹಣದ ಸಮಸ್ಯೆ ಒಂದು ದೊಡ್ಡ ಕೊರತೆ ಅಲ್ಲ, ಅದು ಒಂದು ಪ್ಲಾನಿಂಗ್ ಇಶ್ಯೂ. ಈ ಸಮಯದಲ್ಲಿ ಒಂದು ಸೈಡ್ ಇನ್ಕಮ್ ಅಥವಾ ಆನ್ಲೈನ್ ಅವಕಾಶ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸಪೋರ್ಟ್ ನಿಮ್ಮ ಜೀವನಕ್ಕೆ ಬರಬಹುದು. ಆದರೆ ಗಮನಿಸಿ,
ಹಣ ಬಂದರೆ ಅದನ್ನು ಉಳಿಸುವ ಜ್ಞಾನವೂ ಬೇಕು. ಈ ಬಾರಿ ನೀವು ಸ್ಮಾರ್ಟ್ ಆಗಿ ನಡೆದುಕೊಳ್ಳಬೇಕು. ಭಾಗ 11 ಹಳೆಯ ನೋವಿನ ಚಿಕಿತ್ಸೆ. ಒಬ್ಬ ವ್ಯಕ್ತಿ ನಿಮ್ಮ ಹೃದಯಕ್ಕೆ ನೋವು ಕೊಟ್ಟಿದ್ದಾನೆ. ನೀವು ಹೊರಗೆ ಸ್ಟ್ರಾಂಗ್ ಆಗಿ ತೋರಿಸಿದರೂ ಒಳಗೆ ಅದು ಇನ್ನೂ ನೋಯುತ್ತಿದೆ. ಈ 7 ದಿನಗಳಲ್ಲಿ ಕ್ಲೋಜರ್ ಸಿಗಬಹುದು. ಅವನು ಮರಳಿ ಬರಬಹುದು ಅಥವಾ ನೀವು ಮೂವ್ ಆನ್ ಮಾಡಬಹುದು. ಎರಡರಲ್ಲಿ ಯಾವುದು ಬಂದರೂ ನಿಮಗೆ ಇನ್ನರ್ ಪೀಸ್ ಸಿಗುತ್ತದೆ. ಭಾಗ 12 ಅಚಾನಕ್ ಶುಭ ಸುದ್ದಿ. ತುಲಾ ರಾಶಿಯವರೇ, ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ಒಂದು ಕಾಲ್, ಒಂದು ಅಪ್ರೂವಲ್ ನಿಮ್ಮ ಮನಸ್ಸನ್ನು ಹಗುರ ಮಾಡಬಹುದು. ನೀವು ಕಾಯುತ್ತಿದ್ದ ಉತ್ತರ ಈಗ ಬರುತ್ತದೆ. ಆ ಕ್ಷಣದಲ್ಲಿ ನೀವು ಇದು ದೇವರ ಸಮಯ ಅಂತ ಅರ್ಥ ಮಾಡಿಕೊಳ್ಳುತ್ತೀರಿ. ಭಾಗ 13 ಹೊಸ ಆರಂಭದ ಬಾಗಿಲು. ಒಂದು ಹೊಸ ಡೋರ್ ತೆರೆದುಕೊಳ್ಳುತ್ತದೆ. ನೀವು ಡೌಟ್ ಮಾಡಬಹುದು, ನನಗೆ ಇದಕ್ಕೆ ಯೋಗ್ಯತೆ ಇದೆಯಾ? ಹೌದು, ನೀವು ಯೋಗ್ಯರು. ಈ ಅವಕಾಶ ನಿಮ್ಮ ಹಳೆಯ ಕಷ್ಟದ ಫಲ. ಈ ಬಾರಿ ಹಿಂಜರಿಯಬೇಡಿ. ಭಾಗ 14 ಅವಕಾಶ ಮಿಸ್ ಮಾಡಿದ್ರೆ. ಜೀವನದಲ್ಲಿ ಕೆಲವು ಚಾನ್ಸಸ್ ಒಮ್ಮೆ ಮಾತ್ರ ಬರುತ್ತವೆ. ನಾವು ಭಯದಿಂದ ಅಥವಾ ಓವರ್ ಥಿಂಕಿಂಗ್ನಿಂದ ಅದನ್ನು ಮಿಸ್ ಮಾಡುತ್ತೇವೆ. ಈ ಬಾರಿ ಹಾಗಾಗಬಾರದು. ತುಲಾರಾಶಿಯವರೇ, ಈ ಬಾರಿ ಆಕ್ಷನ್ ತೆಗೆದುಕೊಳ್ಳಿ. ಭಾಗ 15 ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಈ 7 ದಿನಗಳು ಸಾಧಾರಣ ದಿನಗಳು ಅಲ್ಲ. ಒಂದು ಡಿಸಿಷನ್, ಒಂದು ಕಾಲ್, ಒಂದು ಬೋಲ್ಡ್ ಮೂವ್ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ನಿಮ್ಮ ಕಷ್ಟ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರಿಗೆ ಬೆಲೆ ಇದೆ. ನಂಬಿಕೆ ಇಡಿ, ಹೆಜ್ಜೆ ಇಡಿ, ಬ್ಯಾಲೆನ್ಸ್ ಬಿಟ್ಟು ಬೋಲ್ಡ್ ಆಗಿ ನಡೆದುಕೊಳ್ಳಿ. ನಿಮ್ಮ ಕಥೆ ಮುಗಿದಿಲ್ಲ, ಅದು ಈಗ ಶುರುವಾಗುತ್ತಿದೆ. ಭಾಗ 16 ಒಳಗಿನ ಧೈರ್ಯ ಎಚ್ಚರಿಸುವ ಕ್ಷಣ. ತುಲಾರಾಶಿಯವರೇ, ನೀವು ಯಾವಾಗಲೂ ಸಮತೋಲನ ಕಾಯ್ದುಕೊಳ್ಳುವವರು. ಆದರೆ ಕೆಲವೊಮ್ಮೆ ಜೀವನ ನಿಮ್ಮನ್ನು ಪರೀಕ್ಷಿಸಲು ಕಠಿಣ ಪರಿಸ್ಥಿತಿ ಕೊಡುತ್ತದೆ. ಆ ಸಮಯದಲ್ಲಿ ನಿಮ್ಮೊಳಗಿನ ಧೈರ್ಯ ನಿಮಗೆ ತಿಳಿಯದೆ ಹೊರಬರುತ್ತದೆ. ಈಗ ಅದೇ ಸಮಯ ಬಂದಿದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಭಯ ಇದ್ದರೂ ಮುಂದೆ ಹೆಜ್ಜೆ ಇಡಿ. ಭಾಗ 17 ಹಣದ ಬೆಳವಣಿಗೆ ಆರಂಭ. ನಿಮ್ಮ ಜೀವನದಲ್ಲಿ ಹಣದ ಬಗ್ಗೆ ಒಂದು ಹೊಸ ಅವಕಾಶ ಕಾಣಿಸಬಹುದು. ಒಂದು ಪ್ರಾಜೆಕ್ಟ್, ಒಂದು ಬಿಸ್ನೆಸ್ ಐಡಿಯಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸಪೋರ್ಟ್. ಇವುಗಳಲ್ಲಿ ಒಂದರಿಂದ ಆರ್ಥಿಕ ಬೆಳವಣಿಗೆ ಶುರುವಾಗಬಹುದು. ಆದರೆ ನೆನಪಿಡಿ, ಹಣದ ಜೊತೆ ಜವಾಬ್ದಾರಿಯೂ ಬರುತ್ತದೆ. ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಿ. ಭಾಗ 18 ಸಂಬಂಧಗಳಲ್ಲಿ ಬದಲಾವಣೆ. ತುಲಾರಾಶಿಯವರ ಹೃದಯ ತುಂಬ ನಾಜೂಕು. ನೀವು ಪ್ರೀತಿಯನ್ನು ತುಂಬ ಮೌಲ್ಯ ಮಾಡುತ್ತೀರಿ. ಈ ಸಮಯದಲ್ಲಿ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬಹುದು. ಒಂದು ಆನೆಸ್ಟ್ ಮಾತುಕತೆ ನಿಮ್ಮ ಸಂಬಂಧವನ್ನು ಮತ್ತೆ ಬಲಪಡಿಸಬಹುದು. ಪ್ರೀತಿ ಇದ್ದರೆ ಅಹಂಕಾರ ಬಿಡಿ. ಭಾಗ 19 ಹೊಸ ಅವಕಾಶದ ಬಾಗಿಲು. ಕೆಲವೊಮ್ಮೆ ಜೀವನ ಅಚಾನಕ್ ಒಂದು ಡೋರ್ ತೆರೆಸುತ್ತದೆ. ಅದು ಹೊಸ ಕೆಲಸವಾಗಿರಬಹುದು, ಹೊಸ ಸಿಟಿ ಆಗಿರಬಹುದು, ಹೊಸ ಪರಿಚಯವಾಗಿರಬಹುದು. ಆ ಅವಕಾಶ ನೋಡಿದಾಗ ನನಗೆ ಇದಕ್ಕೆ ಅರ್ಹತೆ ಇದೆಯಾ ಅಂತ ಡೌಟ್ ಬರಬಹುದು. ಆದರೆ ನೆನಪಿಡಿ, ಈ ಅವಕಾಶ ನಿಮ್ಮ ಪರಿಶ್ರಮದ ಫಲ. ಭಾಗ 20 ಆತ್ಮವಿಶ್ವಾಸದ ಶಕ್ತಿ. ತುಲಾರಾಶಿಯವರೇ, ನಿಮ್ಮ ಬಿಗ್ಗೆಸ್ಟ್ ವೆಪನ್ ನಿಮ್ಮ ಆತ್ಮವಿಶ್ವಾಸ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಯಾವುದೇ ಕಷ್ಟ ದೊಡ್ಡದು ಆಗುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಒಂದು ಮಾತು ಹೇಳಿ, ನನ್ನ ಸಮಯ ಬರುತ್ತಿದೆ. ಈ ಥಾಟ್ ನಿಮ್ಮ ಎನರ್ಜಿ ಬದಲಾಯಿಸುತ್ತದೆ. ಭಾಗ 21 ನಿಮ್ಮ ಕನಸುಗಳ ಮೌಲ್ಯ. ನಿಮ್ಮ ಕನಸುಗಳನ್ನು ಯಾರೂ ಸಣ್ಣದು ಅಂತ ಹೇಳಲು ಬಿಡಬೇಡಿ. ನಿಮ್ಮ ಹೃದಯದಲ್ಲಿ ಹುಟ್ಟಿದ ಕನಸು ಕಾರಣವಿಲ್ಲದೆ ಹುಟ್ಟೋದಿಲ್ಲ. ಅದಕ್ಕೆ ಅರ್ಥ ಇದೆ, ಅದಕ್ಕೆ ದಾರಿ ಇದೆ, ಅದಕ್ಕೆ ಸಮಯ ಬರುತ್ತದೆ. ನೀವು ನಿಲ್ಲಬೇಡಿ. ಭಾಗ 22 ಕರ್ಮದ ಫಲ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ವ್ಯರ್ಥವಾಗೋದಿಲ್ಲ. ಒಳ್ಳೆಯ ಕೆಲಸ ಒಂದು ದಿನ ಒಳ್ಳೆಯ ಫಲವಾಗಿ ಮರಳಿ ಬರುತ್ತದೆ. ಇದು ಕರ್ಮದ ನಿಯಮ. ಈ ಸಮಯದಲ್ಲಿ ನಿಮ್ಮ ಒಳ್ಳೆಯತನ ನಿಮಗೆ ಅವಕಾಶವಾಗಿ ಮರಳಿ ಬರಬಹುದು. ಭಾಗ 23 ಹೊಸ ಬೆಳಗಿನ ಆರಂಭ. ಹಳೆಯ ನೋವು, ಹಳೆಯ ವಿಫಲತೆ ಇವೆಲ್ಲವೂ ನಿಮ್ಮ ಪಾಠ. ಆದರೆ ಈಗ ಹೊಸ ಬೆಳಗಿನ ಸಮಯ. ಹೊಸ ಯೋಚನೆ, ಹೊಸ ಗುರಿ, ಹೊಸ ದಾರಿ ನಿಮ್ಮ ಜೀವನದಲ್ಲಿ ಶುರುವಾಗಲಿದೆ.
ಭಾಗ 24. ನಿಮ್ಮ ನಿಜವಾದ ಶಕ್ತಿ. ತುಲಾರಾಶಿಯವರೇ, ನೀವು ನಿಮಗೆ ತಿಳಿದಕ್ಕಿಂತ ಹೆಚ್ಚು ಶಕ್ತಿಶಾಲಿಗಳು. ನೀವು ಈಗಿರುವ ಪರಿಸ್ಥಿತಿ ನಿಮ್ಮ ಅಂತಿಮ ಡೆಸ್ಟಿನೇಷನ್ ಅಲ್ಲ, ಇದು ಕೇವಲ ಒಂದು ಸ್ಟೇಜ್. ಮುಂದೆ ಇನ್ನೂ ದೊಡ್ಡ ಯಶಸ್ಸು ನಿಮ್ಮನ್ನು ಕಾಯುತ್ತಿದೆ. ಭಾಗ 25. ಭಾವನಾತ್ಮಕ ಅಂತಿಮ ಸಂದೇಶ. ತುಲಾರಾಶಿಯವರೇ, ನೀವು ಬಹಳ ಅನುಭವಿಸಿದ್ದೀರಿ, ಕಷ್ಟ ಕಂಡಿದ್ದೀರಿ, ನೋವು ಸಹಿಸಿದ್ದೀರಿ. ಆದರೂ ನೀವು ಇನ್ನೂ ನಿಂತಿದ್ದೀರಿ. ಅದೇ ನಿಮ್ಮ ಶಕ್ತಿ. ಇವತ್ತು ಬಂದಿರುವ ಈ ಸಂದೇಶ ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸಲಿ. ಹಣ ಬರಲಿದೆ, ಅವಕಾಶ ಬರಲಿದೆ, ಸಂತೋಷ ಮರಳಿ ಬರಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಮರಳಿ ಬರಬೇಕು. ನಂಬಿಕೆ ಇಡಿ, ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಅದು ಈಗ ಹೊಸ ಅಧ್ಯಾಯವಾಗಿ ಶುರುವಾಗುತ್ತಿದೆ. ತುಲಾರಾಶಿಯವರೇ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅನಿಸಿದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ತುಲಾರಾಶಿಗೆ ಸಂಬಂಧಿಸಿದ ಹಣ, ಅದೃಷ್ಟ, ಸಂಬಂಧ ಮತ್ತು ಜೀವನದ ಮಹತ್ವದ ಸೂಚನೆಗಳನ್ನು ನಾವು ಇಲ್ಲಿ ಹಂಚಿಕೊಳ್ಳುತ್ತೇವೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋ ಮಿಸ್ ಮಾಡಿಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ಮತ್ತು ಯಶಸ್ಸಿರಲಿ. ಧನ್ಯವಾದಗಳು.